ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮೂರಧಿಕವೆಂಬತ್ತು ಸಹಸ್ರೈ 120 ತೋರುತಿಪ್ಪದಿವಾನಿಷಾಧಿಪರೊಳಗೆ ನಿತ್ಯದಳಿ ಭಾರತಿ ಪ್ರಾಣರೊಳಗಿದ್ದು ನಿವಾರಿಸುತ್ತ ಭಕುತರ ದುರಿತ ಹಿಂಕಾರ ನಿಧನ ಪ್ರಥಮ ರೂಪದಿ ಪಿತೃಗಳ ಪೊರೆವಾ. 3,80,520 ಅಂದ್ರೆ 83,520 ರೂಪಗಳಲ್ಲಿ ಇದ್ದು ದಿವಾನಿಷಾಧಿಪರೊಳಗೆ 13 ಹಿಂದೆ ನೋಡಿದ್ದೀವಿ 116 ವರ್ಷಗಳು ಹಾಗೆ ಅಂತ. ಪ್ರಾತಃ ಸವನ, ಮಧ್ಯಂದಿನ ಸವನ, ಸಾಯಂ ಸವನ ಹಾಗೆ ಅಂತ. ಈ ರೀತಿಯಾಗಿ 116 ವರ್ಷಗಳು, ಅದರಲ್ಲಿ ಹಗಲು ಮತ್ತು ಇರುಳು. ಈ ರೀತಿಯಾಗಿ ಅದರಲ್ಲಿ ಆ ದೇವತೆ, ಅದಕ್ಕೆ ಅಭಿಮಾನಿ ದೇವತೆಗಳು. ಅಷ್ಟು ದೇವತೆಗಳಲ್ಲಿ ನಿತ್ಯದಲ್ಲಿ ತೋರುತಿಪ್ಪ, ಅವರಲ್ಲಿ ಸದಾ ಪರಮಾತ್ಮ ಇರ್ತಾನೆ. ಭಾರತಿ ಪ್ರಾಣರೊಳಗೆ ಹಿಂಕಾರ ನಿಧನ ಪ್ರಥಮ ರೂಪದಿ. ಅವರ ಆ ದೇವತೆಗಳ ಒಳಗಿರುವ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಪ್ರಾಣದೇವರಲ್ಲಿ ಪರಮಾತ್ಮ ಹಿಂಕಾರ ನಿಧನ ಪ್ರಥಮ ರೂಪದಿ. ಅಂದ್ರೆ ಆ ಪದಾರ್ಥಗಳು ಯಾವ್ಯಾವ್ದಿದೆಯೋ ಆ ರೂಪದಲ್ಲಿ ಹೆಸರಿನಿಂದ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳಲ್ಲಿ ಇದ್ದು ಭಕುತರ ದುರಿತ ನಿವಾರಿಸುತ್ತಾ, ಭಕ್ತರಿಗೆ ಬಂದ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಪಿತೃಗಳನ್ನೇ ಪೊರೆವಾ, ಪಿತೃದೇವತೆಗಳನ್ನ ಅನುಗ್ರಹ ಮಾಡ್ತಾನೆ ಅಂತ. ಇನ್ನು ಬುದ್ಧಿಪೂರ್ವಕ ಉತ್ತಮೋತ್ತಮ ಶುದ್ಧ ಊರ್ಣಾಂಬರವ ಪಂಕದೊಳದ್ದಿ ತೆಗೆಯಲು ಲೇಪವಾಗುವುದೇ ಪರೀಕ್ಷಿಸಲು. ಪದ್ಮನಾಭನು ಸರ್ವಜೀವೊರಳಿದ್ದರೇನು ಗುಣತ್ರಯಗಳಿಂಬದ್ಧನಾಗುವನೇನು ನಿತ್ಯ ಸುಖಾತ್ಮ ಚಿನ್ಮಯನು. ಬುದ್ಧಿಪೂರ್ವಕ ಉತ್ತಮೋತ್ತಮ ಶುದ್ಧ, ಬುದ್ಧಿಪೂರ್ವಕವಾಗಿ ಉತ್ತಮೋತ್ತಮನಾದ, ಶ್ರೇಷ್ಠನಾದ, ಶುದ್ಧನಾದ ಪೂರ್ಣಾಂಬರವ ಅಂದ್ರೆ ರೇಷ್ಮೆ ಬಟ್ಟೆ, ಅದನ್ನ ಪರೀಕ್ಷಿಸಲು ಅದನ್ನ ಪರೀಕ್ಷೆ ಮಾಡಿದರೆ ಪಂಕದೊಳು ಅದ್ದಿ ತೆಗೆಯಲು, ಅದನ್ನ ಕೆಸರಿನಲ್ಲಿ ಅದ್ದಿ ತೆಗೆದರೂ ಕೂಡ ಲೇಪವಾಗುವುದೇ. ಕೆಸರು ಆ ಬಟ್ಟೆಯಲ್ಲಿ ಇರುತ್ತದೇನೋ? ಇರೋದಿಲ್ಲ. ಒಂದು ರೇಷ್ಮೆ ಬಟ್ಟೆಯಲ್ಲಿ ಏನೇ ಒಂದು ಕೆಸರಲ್ಲಿ ಅದ್ದಿ ತೆಗೆದರೂ ಕೂಡ ಆ ರೇಷ್ಮೆ ಬಟ್ಟೆ ಅದು ಹೇಗೆ ದೋಷಯುಕ್ತವಾಗಿ ಆಗೋದಿಲ್ಲವೋ, ಅದೇ ರೀತಿಯಾಗಿ ಪದ್ಮನಾಭನು ಸರ್ವಜೀವರೊಳಿದ್ದರೇನು, ಎಲ್ಲ ಜೀವರ ಒಳಗೆ ಇದ್ದರೂ ಕೂಡ ನಿತ್ಯ ಸುಖಾತ್ಮ, ನಿತ್ಯ ಸುಖ ಸ್ವರೂಪನಾದ, ಚಿನ್ಮಯನಾದ, ಗುಣತ್ರಯಗಳಿಂದ ಬದ್ಧನಾಗುವನೇನು. ಗುಣತ್ರಯ ಅಂದ್ರೆ ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಇವುಗಳಿಂದ ದೇವರಿಗೆ ಬಂಧನ ಇದೆಯೇನು? ಇಲ್ಲ ಅಂತ ಅದರ. ಎಷ್ಟು ಸುಂದರವಾದ ದೃಷ್ಟಾಂತ ನೋಡಿ. ರೇಷ್ಮೆ ವಸ್ತ್ರ, ಅದನ್ನ ಕೆಸರಲ್ಲಿ ಅದ್ದಿ ತೆಗೆದ್ರೂ ಕೂಡ ಅದರಲ್ಲಿ ದೋಷ ಅಂಟೋದಿಲ್ಲ. ಅದೇ ರೀತಿಯಾಗಿ ಪರಮಾತ್ಮನಿಗೂ ಕೂಡ ಪ್ರಕೃತಿಯಿಂದ ನಮ್ಮ ಶರೀರದಲ್ಲಿ ಇದ್ರೂ ಕೂಡ ಪ್ರಕೃತಿಯ ಬಂಧನ ದೇವರಿಗೆ ಇಲ್ಲ ಅಂತ ಅದರ ಅಭಿಪ್ರಾಯ. ಸಕಲ ದೋಷ ವಿಧೂರ ಶಶಿ ಪಾವಕ ಸಹಸ್ರಾನಂದ ಸೂರ್ಯ ಪ್ರಕರ ಸನ್ನಿಭಗಾತ್ರ ಲಕುಮಿ ಕಳತ್ರ ಸುರಮಿತ್ರ ವಿಖನ ಸಾಂಡದೊಳಿಪ್ಪ ಬ್ರಹ್ಮಾದ್ಯ ಕಿಲ ಚೇತನ ಗಣಕೇತಾನೆ ಸಖನೆನಿಸಿಕೊಂಡ ಅಕುಟಿಲಾತ್ಮಕ ನಿಪ್ಪನವರಂತೆ. ಸಕಲ ದೋಷ ವಿದೂರ, ಪರಮಾತ್ಮ ಎಲ್ಲ ದೋಷದಿಂದಲೂ ಕೂಡ ದೂರನಾಗಿ ಇರುವವನು. ಸಹಸ್ರಾನಂತ ಶಶಿ ಪಾವಕ ಸೂರ್ಯ ಪ್ರಕರ, ಸಹಸ್ರ ಅನಂತ, ಸಾವಿರಾರು ಅನಂತಪಟ್ಟು ಚಂದ್ರ, ಅಗ್ನಿ, ಸೂರ್ಯ ಇವುಗಳ ಗುಂಪು
ಇವು ಸಾವಿರಾರು ಅನಂತಪಟ್ಟು ಸೇರಿದರೂ ಕೂಡ ಪರಮಾತ್ಮನ ಪ್ರಕಾಶಕ್ಕೆ ಸರಿಸಾಟಿ ಆಗೋದಿಲ್ಲ. ಅವುಗಳನ್ನು ಮೀರಿದ ಪ್ರಕಾಶ ಪರಮಾತ್ಮ. ಅಂತ ಅದ್ಭುತವಾದ ಶರೀರ ಇರತಕ್ಕ ಪರಮಾತ್ಮ ಲಕುಮಿ ಕಲತ್ರ, ಲಕ್ಷ್ಮಿಗೆ ಲಕ್ಷ್ಮೀಪತಿಯಾದವ, ಸುರಮಿತ್ರ ದೇವತೆಗಳಿಗೆ ಗೆಳೆಯನಾದವ, ಮಿತ್ರನಾದವ, ವಿಕನಸಾಂಡದೊಳು ಇಪ್ಪ ಬ್ರಹ್ಮಾದಿ ಅಖಿಲ ಚೇತನ ಗಣಕ್ಕೆ. ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಾದಿ ಅನೇಕ ಜೀವರಾಶಿಗಳು, ಜೀವರ ಗುಂಪು ಇದೆ. ಬ್ರಹ್ಮ ಪದವಿಗೆ ಯೋಗ್ಯರಾದ ಅನೇಕ ಜೀವರಾಶಿಗಳು ಇದ್ದಾರೆ. ಗರುಡ, ಶೇಷ, ರುದ್ರ ಇದೆಲ್ಲ ಒಂದೊಂದು ಪದವಿ. ಆ ಪದವಿಗೆ ಯೋಗ್ಯರಾದ ಜೀವರಾಶಿಗಳು ಎಷ್ಟು ಇದ್ದಾರೆ? ಅವರು ಅನಂತನೇ. ಈ ರೀತಿಯಾಗಿ ಆ ಇಂದ್ರ ಪದವಿ, ಅದೇ ತರ ಅಗ್ನಿ ಪದವಿ, ಆ ಪದವಿಗೆ ಯೋಗ್ಯರಾದ ಒಂದೊಂದು ಜೀವರಾಶಿಗಳು, ಅನೇಕ ಜೀವರಾಶಿಗಳು ಇದ್ದಾರೆ ಆ ಪದವಿಗೆ ಯೋಗ್ಯರು. ಅದನ್ನು ಬಿಟ್ಟು ಋಷಿ ಪದವಿಗೆ, ಋಷಿಗಳಾಗಿ ಬರತಕ್ಕೆ ಯೋಗ್ಯರಾದವರು, ಮನುಷ್ಯರಾಗಿ ಬರಲಿಕ್ಕೆ ಯೋಗ್ಯರಾದವರು, ಪಶು ಪ್ರಾಣಿಗಳಾಗಿ ಎಷ್ಟು ಚೇತನರು ನೋಡಿ. ಎಷ್ಟು ಜೀವರಾಶಿಗಳು, ಅನಂತ ಜೀವರಾಶಿಗಳು. ಅಖಿಲ ಚೇತನ ಗಣಕ್ಕೆ ಅಕುಟಿಲಾತ್ಮಕ, ಕುಟಿಲ ಅಂದ್ರೆ ದೋಷ, ಅಕುಟಿಲ ದೋಷ ಇಲ್ಲದನಾದ ಆ ಪರಮಾತ್ಮ ಸಖನೆನಿಸಿಕೊಂಡು ಗೆಳೆಯ. ಎಲ್ಲಾ ಜೀವರಾಶಿಗಳಿಗೂ ಕೂಡ ಪರಮಾತ್ಮನೇ ಗೆಳೆಯ. ಆ ರೀತಿಯಾಗಿ ಇದ್ದು ಅವರಂತೆ ಬ್ರಹ್ಮಾದಿ ಚೇತನರಂತೆ ಇಪ್ಪ, ಬ್ರಹ್ಮಾದಿ ಚೇತನರಂತೆ ತಾನು ಕೂಡ ಒಂದು ಸಾಮಾನ್ಯ ವ್ಯಕ್ತಿ ಅಂತ. ಈಗ ಬಂತು ಕುಂತಿದೇವಿ ಹೇಳಿದ್ರು, ಸಾಮಾನ್ಯ ಮನುಷ್ಯನಂತೆ ನೀನು ತೋರಿಸ್ಕೋತೀಯ. ಆ ರೀತಿಯಾಗಿ ಪರಮಾತ್ಮ ಇದ್ದು ಯಾವ ಡಾಂಬಿಕತನ, ತಾನು ಸರ್ವೋತ್ತಮ ರಾಜಾದಿ ರಾಜ ಆದರೂ ಕೂಡ ಒಂದು ಚೂರು ಗರ್ವ, ದೋಷ, ಅಹಂಕಾರ, ಗರ್ವ ಯಾವುದೂ ಇಲ್ಲ ಪರಮಾತ್ಮನಲ್ಲಿ. ಅಂತ ಅದ್ಭುತ ಪರಮಾತ್ಮ ಸಾಮಾನ್ಯ ಚೇತನರಂತೆ ಇದ್ದು ನೋಡಿ, ಎಲ್ಲೂ ಕೂಡ ತಮ್ದು ಹೆಸರೇ ಹಾಕೊಂಡಿಲ್ಲ. ದೇವರು ಎಷ್ಟು ಕಾರ್ಯಗಳ ಮಾಡ್ತಾನೆ, ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ, ರಕ್ಷಣೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ತನ್ನ ಹೆಸರು ಬೋರ್ಡ್ ಹಾಕೊಂಡೇ ಇಲ್ಲ ಇಲ್ಲೂ. ಸಾಮಾನ್ಯ ಜೀವರಂತೆ ಇದ್ದು ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾನೆ. ಮಹಾ ಕರುಣಾಶಾಲಿ, ದೇವರ ಕರುಣೆಯನ್ನ ಹೇಳತಕ್ಕ ಪದ್ಯ ಇದು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.